ಬಹಳ ಸಂತೋಷ. ಅವ್ರಿಗೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆ ಮಾಡಂತ ಪುರಂದರಸು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ. ಪುರಂದರಸು ಒಂದ್ ಕಡೆ ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ನನಗೆ ಈ ಡಿ.ಕೆ. ಶಿವಕುಮಾರ್ಗೆ ಈ ಅನಂತನಾಗ್ನ ಸನ್ಮಾನ ಮಾಡುವಂತ ಭಾಗ್ಯ ಸಿಗ್ತಲ್ಲ, ಇದೇ ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಹೇಳಿ ಭಾವಿಸ್ಕೊಂಡಿದ್ದೇನೆ. ಸೊ ಹಂಗೆ ಬದುಕಿನಲ್ಲಿ 7 ಭಾಷೆಯಲ್ಲಿ ಅಭಿನಯಿಸಿದ್ದಾರೆ, ಬಹಳ ಚಿಕ್ಕದಿಂದ ಭಾಷೆ ಮಾಡಿದ್ದಾರೆ. ಸೊ ನೀವು ಕಲಾವಿದರು ಮತ್ತು ಇಂಡಸ್ಟ್ರಿ ಇದ್ರ ಬಗ್ಗೆ ಮುಂದಕ್ಕೆ ಬಹಳ ದೊಡ್ಡ ಆಲೋಚನೆ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ಇವತ್ತು ಬಹಳ ಕಾಂಪಿಟೇಷನ್ ಇದೆ. ಈ ಕಾಂಪಿಟೇಷನ್ ಅಲ್ಲಿ ನೀವು ಬದುಕಬೇಕು, ನಾವು ಬದುಕಬೇಕು. ಎಲ್ಲ ಥಿಯೇಟರ್ಗಳೆಲ್ಲ ಹೋಗ್ತಾ ಇದೆ, ಎಲ್ಲ ಸಿಗಲ್ಲ. ಥಿಯೇಟರ್ಗಳೆಲ್ಲ ತೆಗೆದುಬಿಟ್ಟು ಈಗೆಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಹೋಗ್ತಾ ಇದೆ, ಥಿಯೇಟರ್ಸೇ ಕಡಿಮೆ. ಆಮೇಲೆಲ್ಲ ಮನೆಗಳಲ್ಲೇ ಇದನ್ನ ಹಾಕೊಂಡು ಇದನ್ನ OTP ಹಾಕೊಂಡು ನೋಡುವಂತ ಒಂದು ಸಂದರ್ಭ ಈಗ ಬಂದಿದೆ. ಸೊ ಆಗ ಇದು ಒಂದು ಇಂಡಸ್ಟ್ರಿಗೆ ಟೆಕ್ನಾಲಜಿ ಬಂದಾಗ ದೊಡ್ಡ ಸಮಸ್ಯೆನೇ ಇದೆ. ಅದಕ್ಕೆ ನೀವೆಲ್ಲ ಕೂಡ ಇದರ ಬಗ್ಗೆ ಏನೇನು ಆಗ್ಬೇಕು ಅಂತೇಳಿ ಪರಿಶೀಲನೆ ಮಾಡಿ ಸರ್ಕಾರದ ಮೇಲೆ ಒಂದು ವರದಿ ಕೊಡಿ. ನಾವು ಎನ್ಕರೇಜ್ ಮಾಡಕ್ಕೆ ನಾವೆಲ್ಲ ಬದ್ಧವಿದ್ದೇವೆ. ಥಿಯೇಟರ್ ಕಟ್ಸ್ಬಿಡ್ತಾರೆ, ಒಂದು ಥಿಯೇಟರ್ ಕಟ್ಟೋದು, ಸಿನಿಮಾ ಮಾಡೋದು, ಎಷ್ಟು ಸಿನಿಮಾ ಸಕ್ಸಸ್ 10 ಮಾಡಿದ್ರೆ 1-2 ಸಕ್ಸಸ್ ಆಗೋದೇ ಕಷ್ಟ. ಈ ಕೆಲವು ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಅವರೆಲ್ಲ ಬೇಕಾದಷ್ಟು ಟ್ರೈ ಮಾಡ್ತಾ ಇದ್ದಾರೆ, ಬರೆದ್ರು ವಾಪಸ್ ಹೊರಟೋದ್ರು ಅವರೆಲ್ಲ. ಜೊತೆಗೆ ಈ ಬಡ್ಡಿ ಫಿಲಂ ಇಂಡಸ್ಟ್ರಿ ಬಡ್ಡಿ ಕೇಳಿದ್ರೆ ನನಗೆ ಭಯ ಆಯ್ತದೆ. ದೊಡ್ಡ ಚಕ್ರ ಬಡ್ಡಿ ಮೇಲೆ ಸಿನಿಮಾ ನಡೀತಾ ಇರ್ತದೆ, ಅದನ್ನು ರಿಸ್ಕ್ ತೆಗೆದುಕೊಳ್ತಾರೆ. ಸಕ್ಸಸ್ ರೇಟ್ ಬಹಳ ಕಡಿಮೆ ಇದೆ. ಆದ್ರೂ ನೀವೆಲ್ಲ ಒಗ್ಗಟ್ಟಿನಾಗಿ ಇಟ್ಕೊಂಡು ಕೆಲವು ಸಂದರ್ಭದಲ್ಲಿ ಮೀಡಿಯಾನು ನಿಮ್ಮನ್ನ ಬಹಳ ಒಂದು ಟೈಮ್ ಪುಷ್ ಮಾಡ್ತಾರೆ, ಇನ್ನೊಂದು ಟೈಮ್ ನಿಮ್ನು ನಮ್ಮ ರಾಜಕಾರಣಿಗಳು ಹೆಂಗೆ ಮೇಲಿಂದ ಡ್ರಾಪ್ ಮಾಡ್ಬಿಡ್ತಾರೋ, ಹೀರೋ 0 ಆಗೋಯ್ತಾನೆ, 0 ಹೀರೋ ಆಗೋಯ್ತಾರೆ. ಆ ಸಂದರ್ಭ ಕೂಡ ಇದೆ. ಸೊ ಹಂಗೆ ಇದು ಕಾಂಪಿಟೇಷನ್ ವರ್ಲ್ಡ್. ನಾವು ಈ ಸಂದರ್ಭದಲ್ಲಿ ನಿಮ್ಗೆ ಒಳ್ಳೇದು ಮಾಡಿ, ಮೊನ್ನೆ ಕಾಂತಾರ ಸಿನಿಮಾದ ಇವ್ರು ಫೋನ್ ಮಾಡಿ ಯಾರಿಗ ಇವ್ರಿಗೊಂದು ಪ್ರಶಸ್ತಿ ಕೊಡಬೇಕು ಅಂತೇಳಿ ಕೆಲವೆಲ್ಲ ಹಾರಿದ್ದಾರೆ. ನಾನು ಈ ಸತಿ ರವಿಚಂದ್ರನ್ ಹಾಕಿದೆ ಕಮಿಟಿಗೆ, ಹೋಗಿ ಕೂತ್ಕೊಂಡು ನಾನು ಸೆಲೆಕ್ಟ್ ಮಾಡ್ಲಿ ಅಂತ. ಹೋಗ್ಲಿ ಇರುತ್ತೆ, ಲೇಟಾಗಿ ತಿಳಿಸ್ಬಿಟ್ಟವ್ರೆ ಫಿಲಮಿಂದ ಆಯ್ಕೆ ಮಾಡಿ ಅಂತ. ಅವನೇನು ಕೇಳಿಲ್ಲ ನಾನು. ಒಂದ್ಸತಿ C.K. ಚಂದ್ರನ್ ಹಾಕಿದೆ ಅಂತ ಕಾಣ್ತದೆ, ಈ ಸತಿ ಇದನ್ನ ಹಾಕಿದ್ದೆ. ಹೋಗ್ಲಿ ಫಿಲಂ ಇಂಡಸ್ಟ್ರಿಯಿಂದ ನಾನು ಬೇರೆಯವ್ರದ್ದೆಲ್ಲ ಇಂಟರ್ಫಿಯರ್ ಮಾಡ್ತಾ ಸುಮ್ಮನೆ 1-4 ಫೀಲ್ಡ್ ಇರ್ಲಿ ಅಂತ ಕಳಿಸಿದೆ. ನೋಡೋಣ, ಇನ್ನ ಯಾರು ಇದ್ರು ಅವ್ರು ಹೇಳಿದ್ರೆ ಕಂಪ್ಲೀಟ್ ಪ್ರೋಸೆಸ್ ಮಾಡೋಣ. ನಾನಿಷ್ಟೇ ನಾನು ಮಾತಾಡೋದು ರಾಜಕೀಯದವ್ರಿಗೆ ನಿಮ್ಗೆ ಗೊತ್ತಿದ್ದಿಲ್ಲ, ಮಾತಾಡಕ್ ಹೋದ್ರೆ ದಿನನೇ ಮಾತಾಡ್ಬೋದು, ಅಷ್ಟು ನಮ್ಮ ತಲೆಯಲ್ಲಿ ಸಾರಸ್ಯ ಇರ್ತದೆ. ಒಂದು ಯಾವ ನಿಸ್ವಾರ್ಥದ ಒಂದು ತಂಗ ಶ್ಲೋಕ ನಮ್ಮ P.A. ಬರ್ಕೊಟ್ಟಿದ್ದ, ಏನೋ ಮಾತಾಡೋದು. ಪರೋಪಕಾರಯ ಫಲಂತಿ ವೃಕ್ಷಾಯ ಪರೋಪಕಾರಯ ವಹಂತಿ ನದ್ಯಾಯ ಪರೋಪಕಾರಯ ಇದತ್ತಿ ಗಾವ ಪರೋದಕಾಯ ಇದಂ ಶರೀರಂ ಅಂತ. ಅಂದ್ರೆ ಈ ನದಿ ಇದೆಯಲ್ಲ, ಈ ನದಿ ಹರಿತಾ ಇರ್ತದಂತೆ, ಅದು ಯಾರಿಗೂ ಏನು ಬೇರೆಯವ್ರಿಗೇನು ಉಪಯೋಗ, ಅದಕ್ಕೆ ಸ್ವಂತಕ್ಕೇನು ಉಪಯೋಗ ಇರುತ್ತೆ. ಬೇರೆಯವ್ರಿಗೆ ಕುಡಿಯೋಕ್ ನೀರು, ದನಕರಿಗಳಿಗೆ ನೀರು, ವ್ಯವಸಾಯಕ್ಕೆ ನೀರು, ಇಂಡಸ್ಟ್ರಿಗೆ ನೀರು, ಅದು ಬೇರೆಯವ್ರಿಗೆ ಮಾತ್ರ ನದಿಯಿಂದ ಉಪಯೋಗ ಅಂತ. ಈ ಮರ ಕೂಡ ಅದು ಸ್ವಂತಕ್ಕೇನೋ ಪ್ರಯೋಜನ ಇರುತ್ತೆ, ನೆರಳಿಗೆ ಹಣ್ಣು ಕೊಡ್ತದೆ, ಸೌದೆ ಕೊಡ್ತದೆ ಹಂಗೇಳಿ. ಹಂಗೆ ದುವಂತಿ ಗಾಹ, ಒಂದ್ ಕಡೆ ಹಸು ಆಯ್ತು, ಹಸುನು ಅಷ್ಟೇ ಸ್ವಂತಕ್ಕೆ ಮಾತ್ರ ಏನು ಪ್ರಯೋಜನ ಇಲ್ಲ. ಗಾಡಿಗೆ ಕಟ್ಕೊಂಡು ಹೋಗ್ಬೋದು, ಹೊಲ ಉಳ್ಬೋದು, ಹಾಲು ಕೊಡ್ತದೆ, ಇವೆಲ್ಲ ಕೂಡ ಇರ್ತದೆ. ಹಂಗೆ ಮನುಷ್ಯನ ಶರೀರ ಕೂಡ ಅಲ್ಟಿಮೇಟ್ಲಿ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು, ಎಷ್ಟೇ ದೊಡ್ಡವರಾದ್ರೂ ಕೂಡ ನಾವು ಬೇರೆಯವ್ರಿಗೇನೆ ಎಷ್ಟು ಇವ್ರೆಷ್ಟು ಸಂಪಾದನೆ ಮಾಡ್ಬೋದು, ನಾನೇ ಸಂಪಾದನೆ ಮಾಡ್ಬೋದು, ಇವರೆಷ್ಟು ಸಂಪಾದನೆ ಮಾಡ್ಬೋದು, ಕೊನೆಗೆ ಅಲ್ಟಿಮೇಟ್ ಎಷ್ಟು ಊಟ ಮಾಡಕ್ ಸಾಧ್ಯ? 10,000 ರೂಪಾಯಿ ಮೇಲೆ ಊಟ ಮಾಡಕ್ಕಾಗಲ್ಲ, 2 ಲಾರ್ಜ್ ಮೇಲೆ ಕುಡಿಯಕ್ಕಾಗಲ್ಲ, 3 ಲಾರ್ಜ್ ಮೇಲೆ ಕುಡಿಯಕ್ಕಾಗಲ್ಲ. ಹಂಗೆ ಬಟ್ಟೆ ಎಷ್ಟು ಹಾಕೊಳಕ್ ಸಾಧ್ಯ? ಎಷ್ಟು ಆಗಲ್ಲ. ಕೊನೆಗೆ ಒಬ್ಬ ವೈಯಕ್ತಿಕವಾಗಿ 1 ಲಕ್ಷ ಮೇಲೆ ಒಂದು ವೈಯಕ್ತಿಕವಾಗಿ ಸಹಾಯ ಮಾಡೋಣ, ಆದ್ರೆ ಸಮಾಜಕ್ಕೆ ಬೇರೆಯವ್ರು ಮಾಡೋದು. ಹಂಗೆ ಈ ಫಿಲಂ ಇಂಡಸ್ಟ್ರಿ ನಾನು ನೋಡ್ತಾ ಇದೀನಲ್ಲ, ಅಲ್ಟಿಮೇಟ್ಲಿ ಫಿಲಂ ಇಂಡಸ್ಟ್ರಿಲಿ ಎಲ್ಲ ನೀವು ಸರ್ವಿಸ್ ಮಾಡ್ತಾ ಇರೋದೆಲ್ಲ ಸಮಾಜಕ್ಕೋಸ್ಕರನೇ, ನಿಮ್ ಸ್ವಂತಕ್ಕೇನಿಲ್ಲ. ಹಂಗೆ ಇವರು ಕೂಡ ಇವತ್ತು ಅನಂತನಾಗ್ ಅವರು ಅವರ ವ್ಯಕ್ತಿತ್ವವನ್ನ ನಿಮ್ಗೊಂದು ದೊಡ್ಡ ಕೊಡುಗೆ. ಇವತ್ತೇನವ್ರಿಗೆ ಪ್ರಶಸ್ತಿ ಬಂದಿದೆಯಲ್ಲ, ರಾಜ್ಕುಮಾರ್ ಆದ್ಮೇಲೆ ಬಂದಿದೆಯಲ್ಲ, ಇಟ್ ಇಸ್ ಅಲ್ಟಿಮೇಟ್ಲಿ ಫಾರ್ ದಿ ಇಂಡಸ್ಟ್ರಿ. ಇದು ಅವ್ರದ್ದು ವೈಯಕ್ತಿಕ ಬೇರೆಯವ್ರು ಕೊಟ್ಟಂತ ಒಂದು ಗೌರವ. ಅದನ್ನ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಬೇಕು.
ಸೊ ತಮ್ಗೆ ನಾನು ಹೇಳೋದಿಷ್ಟೇ, ದೇವ್ರು ವರನ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಈ ಅವಕಾಶ ಕೊಟ್ಟಾಗ ನಾವು ಯಾವ ರೀತಿ ಉಪಯೋಗಿಸ್ಕೊಂಡು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ಮನುಷ್ಯನ ಹುಟ್ಟು ಅಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಅವರ ಬದುಕಿನಲ್ಲಿ ಒಂದು ದೊಡ್ಡ ಸಾಧ್ಯ ಮಾಡೋದಕ್ಕೆ ಇವತ್ತು ನಿಮ್ಮೆಲ್ಲರ ಪರವಾಗಿ ಸರ್ಕಾರ ಅವ್ರಿಗೆ, ಕೇಂದ್ರ ಸರ್ಕಾರ ಅವ್ರಿಗೆ ಅವ್ರ ಗೌರವ ಸಲ್ಲಿಸಿದೆ. ಭಗವಂತ ಅವ್ರು ಒಳ್ಳೇದು ಮಾಡಿ, ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡಿ, ಅವ್ರ ಅಭಿಮಾನಿಗಳಿಗೂ ಕೂಡ ಶುಭ ಹಾರೈಸಿ. ಎಲ್ಲ ಕೂಡ ಈ ಸಾಧನೆ, ಈ ಪ್ರಶಸ್ತಿ ನಿಮ್ಮೆಲ್ಲರಿಗೂ ಕೂಡ ಸೇರಿದ್ದು ಅನ್ನೋದು ಭಾವಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನನಗೆ ಬೇರೆಯವ್ರಿಗೆ ಟೈಮ್ ಕೊಟ್ಟಿದ್ದೀನಿ, ಮೊದಲೇ ಬಂದು ಲೇಟ್ ಆಗಿ ಬಂದಿದ್ದೀನಿ, ಕ್ಷಮಿಸ್ಬೇಕು. ಅದಾದ್ಮೇಲೆ ನಂಗೆ ಇನ್ನೊಂದು 2-3 ಕಾರ್ಯಕ್ರಮ ಇದೆ. ಮಧ್ಯೆ ಸ್ವಲ್ಪ ಕೆಮ್ಮು ಸಮಸ್ಯೆ ಆಗಿತ್ತು, ಸ್ವಲ್ಪ ಲೇಟ್ ಆಯ್ತು. ನನಗೆ ಒಂದು 4-5 ಇದಾಯ್ತು. ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಬರ್ತೀನಿ ಫಿಲಂ ಚೇಂಬರ್ಗೆ. ನನಗೆ ಕೋಪ ಇದೆ ಅವ್ರ ಮೇಲೆಲ್ಲ, ಇರ್ಲಿ, ಈಗ ಅದನ್ನ ಮಾತಾಡಕ್ ಹೋಗಲ್ಲ. ನಾನು ಇರೋದು ಹೇಳ್ತೀನಿ ಕಣೆ ನಾನು. ಸೊ ಬಹಳ ಎಲ್ಲ ಹಳೆ ಹಿರಿಯ ಕಲಾವಿದರನ್ನೆಲ್ಲ ಭೇಟಿ ಮಾಡಿ ನೋಡುವಂತ ಒಂದು ಭಾಗ್ಯ ಸಿಕ್ತು. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ ತಿಳಿಸಿ, ಗೋವಿಂದರವರೇ ಬೇಜಾರು ಮಾಡ್ಕೋಬೇಡಿ, ಎಲ್ಲರೂ ಕೂಡ ವಂದಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.